ಎಲ್ಲರಿಗೂ ವಿಭಾವಳ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಆಸೆ ಧಾರಾವಾಹಿಯ ಈ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೀನಾ ರಂಗನಾಥ್ ಅವರಿಗೆ ಗಂಜಿ ಮಾಡಿಕೊಡ್ತಿರ್ತಾಳೆ. ಗಂಜಿ ಕುಡ್ಕೊಂಡು ರಂಗನಾಥ್ ಕೂತಿರುವಾಗ ಸೂರ್ಯ ಬಂದು, ಏನಪ್ಪ ಗಂಜಿ ಕುಡಿತಾ ಇದೆಯಾ? ಇದು ಆರೋಗ್ಯಕ್ಕೆ ಒಳ್ಳೇದು ಕಣ ಸೂರ್ಯ, ಅದಕ್ಕೆ ಇದನ್ನೇ ಕುಡಿತಾ ಇದ್ದೀನಿ. ಮೀನಾ ಗಂಜಿ ತುಂಬ ಚೆನ್ನಾಗಿ ಮಾಡ್ತಾಳೆ, ನೀನು ಕುಡಿಯೋ ಸೂರ್ಯ ಅಂತ ಹೇಳಿದಾಗ, ನನಗೂ ಅದೇ ಕೊಡೆ ಮೀನಮ್ಮೋ ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ, ಅಯ್ಯೋ ರೀ, ಅದು ಸ್ವಲ್ಪ ಮಾವಂಗೆ ಅಂತ ಅಷ್ಟೇ ಮಾಡಿದ್ದೆ, ನಿಮಗೆ ಬೇಕಾದ್ರೆ ದೋಸೆ ಮಾಡ್ಕೊಡ್ತೀನಿ ಬನ್ನಿ ಅಂತ ಕರೀತಾಳೆ. ಮಾವ ನಿಮಗೂ ದೋಸೆ ಮಾಡ್ಕೊಡ್ಲಾ ಅಂತ ಕೇಳ್ತಾಳೆ. ಆಗ ಅಯ್ಯೋ ಬೇಡಮ್ಮ, ಗಂಜಿನೇ ಹೊಟ್ಟೆ ತುಂಬೋಯ್ತು ಅಂತ ಹೇಳಿ ರಂಗನಾಥ್ ಅವರು ಅಲ್ಲಿಂದ ಹೊರಟೋಗ್ತಾರೆ. ಸೂರ್ಯ ನೀನು ತಿಂಡಿ ಮಾಡಪ್ಪ ಅಂತ ಹೇಳಿ ಇನ್ನೇನು ಹೊರಡಬೇಕು ಅನ್ನೋ ಅಷ್ಟರಲ್ಲಿ ಶಾಂತಿ ಬಂದು, ಲೇ ಮೀನಾ ನನಗೆ ಕಾಫಿ ಮಾಡಿಕೊಡೆ ಅಂತ ಅಂತಾರೆ. ಸರಿಯತ್ತೆ ಮಾಡ್ಕೊಂಬರ್ತೀನಿ ಅಂತ ಮೀನಾ ಹೇಳ್ತಾಳೆ. ಈ ಕಡೆ ರಂಗನಾಥ್ ಅವರು ಬಂದು, ಲೇ ಶಾಂತಿ ಅಂದಾಗ, ಏನ್ರಿ ನೀವು ಈ ಥರ ಡ್ರೆಸ್ ಹಾಕೊಂಡು ವಾಕಿಂಗ್ ಹೋಗ್ತಾ ಇದ್ದೀರಾ, ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಶಾಂತಿ ಕೇಳ್ತಾರೆ. ಆಗ ಸೂರ್ಯ, ಯಾಕೆ ಹಾಕೋಬಾರ್ದು ಅಪ್ಪ ಈ ಥರ ಡ್ರೆಸ್ನ, ಜೀನ್ಸು ಟಿ ಶರ್ಟು ಕೂಡ ಹಾಕ್ಕೊತಾರೆ, ಅದನ್ನೆಲ್ಲ ಕೇಳಬೇಕಾ ಅಂತ ಹೇಳ್ತಾನೆ ಸೂರ್ಯ. ಆಗ ಸೂರ್ಯ, ಅಪ್ಪ ನಾನು ನಿನಗೆ ಟ್ರ್ಯಾಕ್ ಪ್ಯಾಂಟು ತಂದು ಕೊಡ್ತೀನಪ್ಪ, ಅದನ್ನ ಹಾಕ್ಕೊಳ್ಳಿಯಪ್ಪ ಅಂತಾನೆ. ರಂಗನಾಥ್ ಅವರು ಸರಿನಪ್ಪ ಅಂತಿರ್ತಾರೆ. ಅಷ್ಟರಲ್ಲಿ ಶಾಂತಿ, ಓಹೋ ಏನು ಇನ್ನೊಂದು ಮದುವೆ ಮಾಡಬೇಕು ಅಂದ್ಕೊಂಡಿದ್ಯಾ ಅಂತ ಹೇಳ್ತಾರೆ ಶಾಂತಿ. ಆಗ ಸೂರ್ಯ, ಈಗಲೂ ನಿನ್ನ ಹುಡುಗನ ಥರನೇ ಕಾಣಿಸ್ತಿದ್ಯಪ್ಪ ಅಂತ ಅವ್ರ ಅಪ್ಪನ ಮುದ್ದು ಮಾಡ್ತಾನೆ ಸೂರ್ಯ. ಅಪ್ಪ ನೀನು ಈಗಲೇ ಹೂವನ್ನು ನಿನಗೆ ಹುಡುಗಿ ಕೊಡೋಕ್ಕೆ ಲೈನಲ್ಲಿ ಬಂದು ನಿಂತ್ಕೊತಾರೆ ಅಂತ ಸೂರ್ಯ ತಮಾಷೆ ಮಾಡ್ತಾ ಇರ್ತಾನೆ. ಆಗ ಶಾಂತಿ, ಏನ್ರಿ ನೀವು ಅಂತ ಇದ್ದೀರಾ, ಮದುವೆ ರೆಡಿ ಆಗಿಬಿಟ್ಟಿದ್ದೀರಾ ಅಂತ ಶಾಂತಿ ಅಂತಿರ್ತಾಳೆ. ಆಗ ಮನೋಜ್, ಏನೋ ನಮ್ಮ ಅಪ್ಪನ ಹುಡುಗಿ ತೋರ್ಸಕ್ಕೆ ರೆಡಿ ಆಗಿಬಿಟ್ಟಿದ್ಯಾ ನೀನು ಅಂತ ಹೇಳ್ತಾನೆ. ಆಗ ಶಾಂತಿ, ನೀವೀಗ ಎಲ್ಲಿಗೆ ಹೋಗ್ತಾ ಇದ್ದೀರಾ ಹೇಳಿ ಈ ಥರ ರೆಡಿಯಾಗಿ ಅಂತ ಕೇಳ್ತಾಳೆ. ಆಗ ರಂಗನಾಥ್, ಅದು ಮದುವೆ ಅಂತಿರುವಾಗಲೇ ಸೂರ್ಯ, ಓ ಅಪ್ಪ ಸೂಪರ್ ಮದುವೆಗೆ ಹೋಗ್ತಾ ಇದ್ದೀರಾ ಅಂತ ಸೂರ್ಯ ಖುಷಿಯಿಂದ ಕುಣಿತಾ ಇರ್ತಾನೆ. ಓ ಸೂಪರ್ ಅಪ್ಪ ನೀನು, ನಾನು ಬೇಕಾದ್ರೆ ನಿನ್ನ ಪರವಾಗಿ ಸಾಕ್ಷಿ ಆಗ್ತೀನಿ ಅಂತ ಹೇಳಿ ಅಂತ ಇರ್ತಾನೆ. ಆಗ ರಂಗನಾಥ್ ಅವರು, ಸುಮ್ಮನಿರೋ ಸೂರ್ಯ, ತಮಾಷೆ ಮಾಡಬೇಡ ಅಂತಾರೆ. ಅದೇನಿಲ್ಲ ಕಣೆ ಶಾಂತಿ, ನಾನು ನನ್ನ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ, ಈಗ ಹೋಗಿ ನೈಟ್ ಬರ್ತೀನಿ ಅಂತ ಹೇಳ್ತಾರೆ. ಏನ್ರಿ ನೀವು ಇವಾಗ ಹೋಗಿ ನೈಟ್ ಬರ್ತೀನಿ ಶಾಂತಿ ಕೇಳ್ತಾಳೆ. ಆಗ ಸೂರ್ಯ, ಅಪ್ಪೋ ನೀ ಆರಾಮಾಗಿ ಹೋಗಿ ನೈಟ್ ಇದ್ದು ಬೆಳಗ್ಗೆ ಎದ್ದು ಬಾರಪ್ಪ ಅಂತ ಹೇಳ್ತಾನೆ. ನಿನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಆರಾಮಾಗಿದ್ದು ಎಂಜಾಯ್ ಮಾಡಿಕೊಂಡು ಬಾರಪ್ಪ ಅಂತ ಹೇಳ್ತಾನೆ ಸೂರ್ಯ. ಸರಿ ಶಾಂತಿ, ನಾನು ಇನ್ನು ಹೋಗ್ಬರ್ತೀನಿ, ನೈಟೇ ಬರ್ತೀನಿ ಅಂತೇಳಿ ರಂಗನಾಥ್ ಅಲ್ಲಿಂದ ಹೊರಡ್ತಾರೆ. ನನಗೆ ಕಾಫಿಗೆ ಬೇಕು ಅಂತ ಮನೋಜು ಮತ್ತು ರೋಹಿಣಿ ಇಬ್ಬರು ಹೇಳಿದಾಗ, ಸರಿ ನಾನು ಕಾಫಿ ಮಾಡ್ಕೊಡ್ತೀನಿ ಅಂತ ಮೀನಾ ಹೇಳಿ ಅಡುಗೆ ಮನೆ ಕಡೆ ಹೋಗ್ತಾಳೆ. ಮನೋಜು ರೋಹಿಣಿಗೆ ಹೇಳ್ತಾನೆ, ರೋಹಿಣಿ ಇವತ್ತು ನಿನಗೇನು ಕೆಲಸ ಇಲ್ಲ ಅಂದರೆ ಇವತ್ತೊಂದಿನ ನಾನು ಶಾಪ್ ನೋಡ್ಕೊ ಅಂತ ಹೇಳಿದಾಗ, ರೋಹಿಣಿ, ಯಾಕೆ ಮನೋಜ್ ನಾನೊಬ್ಬರು ಕ್ಲೈಂಟ್ಗೆ ಮೀಟ್ ಆಗಬೇಕು, ಅದಕ್ಕೆ ನೀನು ಇವತ್ತು ನನ್ನ ಅಂಗಡಿ ನೋಡ್ಕೊ ಅಂತ ಹೇಳ್ತಾನೆ. ಹೊಸದಾಗಿ ನಾವು ಶಾಪ್ ಓಪನ್ ಮಾಡಿದ್ದೀವಲ್ವಾ, ಅದಕ್ಕೆ ನಾವು ಕ್ಲೈಂಟ್ಸ್ನ ಡೈರೆಕ್ಟಾಗಿ ಭೇಟಿ ಆದರೆ ಕಸ್ಟಮರ್ಸು ಜಾಸ್ತಿ ಆಗ್ತಾರೆ ಅಂತ ಹೇಳಿದಾಗ, ಆಯಿತು ಮನೋಜ್ ನಾನು ನೋಡ್ಕೊತೀನಿ ಅಂತ ರೋಹಿಣಿ ಹೇಳ್ತಾಳೆ. ಆಗ ಶಾಂತಿ, ಆಯಿತು ನೀನು ಆ ಅಂಗಡಿಗೆ ಹೋಗು, ನಾನು ನಿನ್ನ ಪಾರ್ಲರ್ ನೋಡ್ಕೊತೀನಿ ಅಂತ ಹೇಳ್ತಾಳೆ. ರೋಹಿಣಿ ಅವಸರದಲ್ಲಿ ಸರಿಯತ್ತೆ ಅಂತ ಹೇಳ್ಬಿಡ್ತಾಳೆ. ತಕ್ಷಣನೇ ಯೋಚನೆ ಮಾಡಿ, ಅಯ್ಯೋ ಆ ಪಾರ್ಲರ್ ನಂದಲ್ವಲ್ಲ, ನಿಮಗೆ ಯಾಕತ್ತೆ ತೊಂದರೆ, ನಾನು ನೀವು ಮನೇಲಿರಿ ಆರಾಮಾಗಿ ನಾನು ನೋಡ್ಕೊತೀನಿ ಅಂದಾಗ, ಯಾಕೆ ನಾನು ನೋಡ್ಕೋಬಾರ್ದು ಅಂತಾಳೆ ಶಾಂತಿ. ಅದು ಆಗಲ್ಲ ಅತ್ತೆ, ಅಲ್ಲಿ ಕ್ಲೈಂಟ್ಸ್ ಇದ್ದಾರೆ, ಅವರೇ ನೋಡ್ಕೊತಾರೆ, ನಿಮಗೆ ಯಾಕೆ ತೊಂದರೆ, ನೀವು ಆರಾಮಾಗಿ ಮನೆಗಿರಿ. ಇವ್ರು ಹೀಗೆ ಮಾತಾಡ್ತಿರುವಾಗ ಆ ಕಡೆ ಸೂರ್ಯನ ನೋಡೋಕ್ಕೆ ಸೂರ್ಯನ ಚೈಲ್ಡ್ಹುಡ್ ಫ್ರೆಂಡ್ ಬರ್ತಾನೆ. ಬಂದು ಹಾಯ್ ಸೂರ್ಯ ಅಂತಾನೆ. ಆವಾಗ ನಾನು ಯಾರು ಅಂತ ಗೊತ್ತಾಯ್ತು ಅಂದಾಗ, ಹೌದು ನನಗೆ ಗೊತ್ತಾಯ್ತು, ನೀನು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಂತಾನೆ. ಅಲ್ಲೇ ಕೂತಿದ್ದೆ ಶಾಂತಿನೂ ಕೇಳ್ತಾನೆ, ಅಮ್ಮ ನಾನು ಯಾರು ಅಂತ ಗೊತ್ತಾಯ್ತಾ ಅಂತ. ನಾನು ಸೂರ್ಯನ ಜೊತೆ ಸ್ಕೂಲ್ಗೆ ಹೋಗ್ತಾ ಇದ್ನಲ್ಲ, ಸೂರ್ಯನ ಫ್ರೆಂಡು ಅಂತಾನೆ. ಗೊತ್ತಾಯ್ತು ಹೇಳಪ್ಪ ಅಂತಾಳೆ ಶಾಂತಿ. ಆಗ, ಓ ಇವ್ರು ನಿಮ್ಮ ಅಣ್ಣ ತಾನೇ ಸೂರ್ಯ, ಗ್ರೌಂಡಲ್ಲಿ ಕ್ರಿಕೆಟ್ ಆಡುವಾಗ ನಾವೆಲ್ಲ ಆಡ್ತಾ ಇದ್ವಲ್ಲ, ನೆನಪಿದೆಯಾ ಬ್ರದರ್ ನಿನಗೆ ಅಂತ ಕೇಳ್ತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ಮೀನಾ ಬರ್ತಾಳೆ. ಇವರು ಮೀನಾ ಅಂತ ನನ್ನ ವೈಫು ಅಂತ ಅವ್ನ ಫ್ರೆಂಡ್ಸ್ಗೆ ಸೂರ್ಯ ಮೀಟ್ ಮಾಡಿಸ್ತಾನೆ. ಆಗ ಸೂರ್ಯನ ಫ್ರೆಂಡು, ಹಾಯ್ ಸಿಸ್ಟರ್ಸ್, ಏನು ನನ್ನ ಮದುವೆಗೆ ಕರೀಲಿಲ್ಲ ಅಂತ ಕೇಳ್ತಾನೆ. ಆಗ ಸೂರ್ಯ, ಅಯ್ಯೋ ಅದೊಂದು ಕತೆನಪ್ಪ, ನನ್ನ ಮದುವೆ ಆಗೋದು ನನಗೆ ಗೊತ್ತಿರಲಿಲ್ಲ ಅಂದಾಗ ಮೀನಾ ಒಳಗೊಳಗೆ ಬೇಜಾರು ಮಾಡ್ಕೊತಾಳೆ. ಈ ಕಡೆ ಮೀನಾ ಎಲ್ಲರಿಗೂ ತಿಂಡಿ ಬಡಿಸ್ತಾ ಇರ್ತಾಳೆ. ನೀರಿರಲ್ಲ, ನೀರು ತರೋಕ್ಕಿಂತ ಮೀನಾ ಆ ಕಡೆ ಹೋದಾಗ ಅವ್ನ ಫ್ರೆಂಡು ಸೂರ್ಯಂಗೆ ವೆಡ್ಡಿಂಗ್ ಕಾರ್ಡ್ ಕೊಡ್ತಾನೆ. ಆಗ ಸೂರ್ಯ, ನಿಂದೇನೋ ಮದುವೆ ಅಂತ ಕೇಳ್ತಾನೆ. ಇಲ್ಲಪ್ಪ ನಾನು ಇನ್ನೂ ಲೈಫಲ್ಲಿ ಸೆಟ್ಲ್ ಆಗಿಲ್ಲ, ಇದು ನಮ್ಮ ಅಣ್ಣನ ಮದುವೆದು ಅಂತ ಹೇಳ್ತಾನೆ. ಯಾರ್ದು ನಿಮ್ಮ ಅಣ್ಣಂದ, ಅವ್ನು ಹಿಂದಿ ಹುಡುಗಿ ಲವ್ ಮಾಡ್ತಾ ಇದ್ದ ತಾನೆ ಅಂತ ಕೇಳಿದಾಗ, ಇಲ್ಲ ಅದು ಬ್ರೇಕಪ್ ಆಯಿತು, ಈಗ ಮನೆಯವರೆಲ್ಲ ನೋಡಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಮದುವೆ ಟೈಮಲ್ಲಿ ನೀನು ಮಾತ್ರ ಇರಬೇಡಪ್ಪ, ನಂದಾದಂಗೆ ಆಗ್ಬಿಡುತ್ತೆ ನಿಂದುವ, ಅವನೇನಾದರೂ ಓಡಾದ್ರೆ ನಿಮ್ಮ ಅಣ್ಣ ನಿನಗೆ ಕಟ್ಕೊಡ್ತಾರೆ ಅಂತ ಹೇಳ್ತಾ ಇರ್ತಾನೆ ಸೂರ್ಯ. ಇದನ್ನೆಲ್ಲ ಕೇಳಿಸ್ಕೊಂಡು ಮೀನಿಗೆ ತುಂಬ ಬೇಜಾರಾಗುತ್ತೆ. ಇವರೇನ ಇದು ಈ ಥರ ಎಲ್ಲ ಮಾತಾಡ್ತಾ ಇರೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಸೂರ್ಯನ ಫ್ರೆಂಡು, ಏನು ಮಚ್ಚ ಏನು ಈ ಥರ ಎಲ್ಲ ಮಾತಾಡ್ತಾ ಇದೆಯಾ ಅಂದಾಗ, ಏನಿಲ್ಲಪ್ಪ ನನಗಾದ ಅನುಭವ ನಿನಗೆ ಹೇಳ್ತಾ ಇದ್ದೀನಿ ಅಷ್ಟೇ, ನನ್ನ ಚೆನ್ನಾಗಿ ತಲೆಗಿಟ್ಕೋ ಅಂತ ಸೂರ್ಯ ಹೇಳ್ತಾನೆ. ಸರಿ ಮಚ್ಚ ನಾನು ಬರ್ತೀನಿ, ಲೇಟ್ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಅಷ್ಟರಲ್ಲಿ ಮೀನಂಗೆ ಸಿಸ್ಟರ್ ಹೋಗ್ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಸೂರ್ಯ ಫ್ರೆಂಡ್ ಕಳ್ಸೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಮೀನಾ ಸೂರ್ಯನ ಏನು ನೋಡ್ತಾ ಇರ್ತಾಳೆ. ಈ ಕಡೆ ಶಾಂತಿ, ಮನೋಜು, ರೋಹಿಣಿ 3 ಜನನು ಕೂತ್ಕೊಂಡು ಮಾತಾಡ್ತಿರ್ತಾರೆ. ಆಗ ರೋಹಿಣಿ, ಏನತ್ತೆ ಇದು, ಯಾವಾಗ ನೋಡಿದ್ರು ಮನೋಜ್ಗೆ ಇನ್ಸಲ್ಟ್ ಮಾಡ್ತಾ ಇರ್ತಾರೆ ಸೂರ್ಯ ಅವರು ಅಂತ ಹೇಳ್ತಾಳೆ. ಆಗ ಶಾಂತಿ, ಅಯ್ಯೋ ಅದು ನಿನಗೆ ಹೇಳಿದ್ದಲ್ಲಮ್ಮ, ಅದನ್ನ ಕರೆಕ್ಟಾಗಿ ಕೇಳಿಸ್ಕೊಂಡ ನೀನು, ಈ ಮದುವೆ ಆಗಿ ಹಾಳಾಗೋದೆ ಅಂತ ಹೇಳಿದ್ದವನು, ಅದನ್ನ ಮೀನಂಗೆ ಹೇಳಿದ್ದು, ನೀವ್ಯಾಕೆ ತಲೆ ಕೆಡ್ಸ್ಕೊಂತ ಇದ್ದೀರಿ ಅಂತ ಹೇಳ್ತಾರೆ. ಆಗ ಮೀನಾ ಇದನ್ನ ಕೇಳಿಸ್ಕೊಂಡು ತುಂಬಾ ಬೇಜಾರಾಗುತ್ತೆ, ಅವಮಾನ ಆದಂಗೆ ಆಗುತ್ತೆ. ಈ ಕಡೆ ಸೂರ್ಯನ ಮಾತು, ಆ ಕಡೆ ಶಾಂತಿ ಮಾತು ಕೇಳಿ ಮೀನಾ ತುಂಬಾ ಬೇಜಾರು ಮಾಡ್ಕೊಂಡು ಅಳ್ತಾ ಇರ್ತಾಳೆ. ಆಗ ಮೀನಾ ಹತ್ರ ಶಾಂತಿ ಬಂದು, ನೋಡಿದೇನೆ ನಿನ್ನ ಗಂಡನ ತಲೆಯಲ್ಲಿರೋದು ಬಾಯಲ್ಲಿ ಬಂತ, ಏನು ಮೆರೆದಾಡ್ತಾ ಇದ್ದೆ, ಕುಣಿದಾಡ್ತಾ ಇದ್ದೆ, 1 ವರ್ಷಕ್ಕೆ ಎಷ್ಟು ಹಾರಾಡ್ತಾ ಇದ್ದೆ ಗೊತ್ತಾಯ್ತಾ ನಿನಗೆ? ಶಾಂತಿ ಗೇಲಿ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಸೂರ್ಯ ಬಂದು, ಮೀನಾ ನನ್ನ ಫ್ರೆಂಡ್ ಅಣ್ಣನ ಮದುವೆ ಇದೆ, ಇಬ್ಬರು ಹೋಗ್ಬಿಟ್ಟು ಬರೋಣ ಅಂತ ಅಂತಾನೆ. ಆಗ ಮೀನಾ, ನಾನು ಎಲ್ಲಿಗೂ ಬರಲ್ಲ, ಸರಿ ಬಿಡು ನಾನೇ ಹೋಗ್ಬಿಟ್ಟು ಬರ್ತೀನಿ, ನೀನು ಡ್ಯೂಟಿಗೆ ದೋಸೆ ಮಾಡಿಟ್ಟಿರು, ನಾನು ಡ್ಯೂಟಿಗೆ ಹೋಗಬೇಕು ಅಂತೇಳಿ ಅಲ್ಲಿಂದ ಹೋಗ್ತಾನೆ. ಮೀನನ್ನು ಸೂರ್ಯನ ಹಿಂದೆ ಹೋಗ್ತಾಳೆ. ದೋಸೆ ಮಾಡಮ್ಮ ಅಂತ ಹೇಳಿ ಇಲ್ಲಿ ಬಂದಲ್ಲ ಅಂತ ಕೇಳ್ತಾನೆ. ದೋಸೆ ಇಟ್ಟು ಖಾಲಿಯಾಗಿದೆ ಅಂತಾಳೆ. ಸರಿ ಇಡ್ಲಿ ಮಾಡು ಅಂತ ಹೇಳ್ತಾನೆ. ಇಡ್ಲಿ ಇಟ್ಟು ಇಲ್ಲ ಅಂತಾಳೆ. ಆಗ ಸರಿ ಉಪ್ಪಿಟ್ಟಾದರೂ ಮಾಡು ಅಂದಾಗ ರವೆನೂ ಖಾಲಿಯಾಗಿದೆ ಅಂತಾಳೆ. ಆಗ ಸೂರ್ಯ, ಈಗ ತಾನೇ ಚೆನ್ನಾಗಿದ್ದಲ್ಲ ಮೀನಮ್ಮೋ, ಏನಾಯಿತು
ಈ ಅಪ್ಪ ಇದ್ದಾಗ ದೋಸೆ ಮಾಡ್ಕೊಡ್ತೀನಿ ಹಿಂದೆ, ಇವಾಗ ಇಲ್ಲ ಅಂತ ಇದೆಯಾ ಅಂದಾಗ ನನ್ನ ಬಾಯಿ ನನ್ನ ಇಷ್ಟ, ನಾನು ಏನಾದರೂ ಹೇಳ್ತೀನಿ. ಸರಿ ಬಿಡು, ಹಾಗಾದರೆ ಹೋಟ್ಲಲ್ಲಿ ತಿಂತಲಾ ಅಂತ ಕೇಳ್ತಾನೆ. ಅದು ನಿಮ್ಮ ಇಷ್ಟ, ನೀವು ಹೆಂಗಾದ್ರೂ ಮಾಡ್ಕೊಳ್ಳಿ ಅಂತಾಳೆ. ಈಗ ತಾನೇ ಚೆನ್ನಾಗಿದ್ದಲ್ಲಿ ಏನಾಯ್ತು ಮೀನಮ್ಮ ಅಂತಿರುವಾಗಲೇ ಅಲ್ಲಿಗೆ ಶಾಂತಿ ಬಂದು ಯಾಕೆ ಜಗಳಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಆಗ ಮೀನಾ, ನೀವು ಹೇಳಿದ್ ಕರೆಕ್ಟೇ, ನಾನು ಈ ಮನೆಗೆ ಸರಿಯಾದವಳಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಮನೋಜು ಮತ್ತು ರೋಹಿಣಿ ಬಂದು, ಮೀನಾ ಅವರೇ ಒಂದು ಸ್ವಲ್ಪ ದೋಸೆ ಕೊಡ್ತೀರಾ ಅಂತಾಳೆ ರೋಹಿಣಿ. ಯಾವ ದೋಸೆನೂ ಮಾಡ್ಕೊಡಲ್ಲ ಅಂತಾಳೆ ಮೀನಾ. ಆಗ ರೋಹಿಣಿ, ಏನು ಮೀನಾ ಆಗ್ಲೇನಾದರೂ ನೀವು ಹೇಳಿದ್ರೆ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡ್ತಾ ಇದ್ದೆ, ಇಲ್ಲಾಂದ್ರೆ ಆಚೆನಾರು ನಾವು ಹೋಗಿ ತಿನ್ಕೊತಾ ಇದ್ವಿ. ಮನೋಜ್ ಬೇರೆ ಡೀಲರ್ ಹತ್ರ ಹೋಗಬೇಕು, ಟೈಮ್ ಆಗಲ್ವಾ, ನೀವು ಫಸ್ಟೇ ಹೇಳಿದ್ರೆ ಫಸ್ಟೇ ಹೇಳಬೇಕಾಗಿತ್ತು ಅಂದಾಗ ನಾನು ಈಗಲೇ ಹೇಳ್ತಾ ಇದ್ದೀನಿ ತಾನೇ, ಫ್ರಿಜ್ಜಲ್ಲಿ ತರಕಾರಿ ಇದೆ, ಏನಾದರೂ ಮಾಡ್ಕೊತೀನಿ, ಇಲ್ಲ ಜ್ಯೂಸರು ಮಾಡ್ಕೊಂಡು ಕುಡೀರಿ, ನಿಮಗೇನು ಯಾರು ಏನು ಹೇಳಲ್ಲ, ನಾನಂತೂ ಯಾರಿಗೂ ಏನು ಮಾಡ್ಕೊಡಲ್ಲ ಅಂತ ಹೇಳ್ತಾಳೆ. ಆಗ ಶಾಂತಿ, ಎಷ್ಟು ಕೊಬ್ಬಿರ್ಬೋದು ಇವಳಿಗೆ, ಎಷ್ಟೆಲ್ಲ ಮಾತಾಡ್ತಾ ಇದ್ದಾಳೆ ಅಂದಾಗ ಮನೋಜ ಸೂರ್ಯಂಗೆ, ಏನೋ ಸೂರ್ಯ ಇಬ್ಬರು ಸೇರ್ಕೊಂಡು ಆಟಾಡ್ತಾ ಇದ್ದೀರಾ ಅಂದಾಗ ಸೂರ್ಯ, ಅಯ್ಯೋ ನನಗೆ ಇನ್ನೂ ಟಿಫನ್ ಕೊಟ್ಟಿಲ್ಲ, ಸುಮ್ಮನಿರಪ್ಪ ನೀನು, ನಾನು ಡ್ಯೂಟಿಗೆ ಹೊರಡಬೇಕು. ಅಲ್ಲ ಮೀನಾ, ನಿನಗೆ ಯಾರೇನೋ ಹೇಳಿದ್ರು ಹೇಳು ನನ್ನ ಹತ್ರ ಅಂದಾಗ ಮೀನಾ ಶಾಂತಿ ಮುಖ ನೋಡ್ತಾಳೆ. ಶಾಂತಿ ರೋಹಿಣಿ ಮನೋಜ್ ಮುಖ ನೋಡ್ತಾಳೆ. ಇವರೆಲ್ಲ ಮಾತಾಡ್ತಿರುವಾಗಲೇ ಅಲ್ಲಿಗೆ ರವಿ ಶ್ರುತಿ ಬರ್ತಾರೆ. ಅದಕ್ಕೆ ಇವತ್ತೇನು ಸ್ಪೆಷಲ್ ಅಂತ ಕೇಳ್ತಾನೆ ರವಿ. ಏನು ಮಾಡಿಲ್ಲ ರವಿ ಇವತ್ತು ಅಂತಾಳೆ ಮೀನಾ. ಅಷ್ಟರಲ್ಲಿ ಶಾಂತಿ, ಏನು ಮಾಡಿದಾಳೆ ಇವತ್ತು ಮಹಾರಾಣಿ, ಇವತ್ತು ಏನು ಮಾಡಿಲ್ಲ, ಎಲ್ಲರಿಗೂ ಡೈರೆಕ್ಟಾಗಿ ಹೇಳ್ತಾಳೆ. ಅಂದಾಗ ಶ್ರುತಿ ಬಂದ್ಬಿಟ್ಟು, ಏನಾಯ್ತು ಮೀನಾ ಅವರೇ ಅಂತ ಕೇಳ್ತಾಳೆ. ಯಾಕೆ ಹುಷಾರಿಲ್ವಾ ಅಂದಾಗ, ಇಲ್ಲ ಚೆನ್ನಾಗಿದ್ದೀನಿ ಶ್ರುತಿ ಅವರೇ ಅಂತಾಳೆ. ಆಗ ಮೀನಾ, ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲ ಆರ್ಡರ್ ಮಾಡ್ಕೊಳ್ತೀನಿ ಅಂದಾಗ ಶಾಂತಿಗೆ ಕೋಪ ಬಂದು, ಏನೇ ಎಲ್ಲರಿಗೂ ಆರ್ಡರ್ ಮಾಡ್ತಾ ಇದೆಯಾ ನೀನು? ಆಗ ಮೀನಾ, ನಾನೇನು ಆರ್ಡರ್ ಮಾಡ್ತಾ ಇಲ್ಲ ಅತ್ತೆ, ಎಲ್ಲರೂ ನೀವೆಲ್ಲರೂ ಸೇರಿ ನನಗೆ ಟೈಮ್ ಟು ಟೈಮ್ ಬಂದು ಆರ್ಡರ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ರೋಹಿಣಿ, ಅಲ್ಲ ಮೀನಾ ಅವರೇ ಫಸ್ಟ್ ಹೇಳಿದ್ರೆ ನಾವು ಹೋಟ್ಲಲ್ಲಾರು ತಿನ್ಕೊತಾ ಇದ್ವಿ. ಆಗ ಮನೋಜ್ ಬಂದು, ಬಾ ರೋಹಿಣಿ ನಾವು ಆಚೆನೇ ತಿನ್ಕೊಳ್ಳೋಣ ಅಂತೇಳಿ ಇಬ್ರು ಅಲ್ಲಿಂದ ಹೊರಟೋಗ್ತಾರೆ. ಶಾಂತಿ, ಈಗ ಸಮಾಧಾನ ಆಯ್ತೇನೆ ನಿನಗೆ, ಎಲ್ಲರಿಗೂ ಉಪವಾಸ ಬೀಳಿಸ್ಬಿಟ್ಟಲ್ಲ ಇವತ್ತು, ಈಗ ಸಮಾಧಾನ ಆಯ್ತು ಅಂದಾಗ ಮೀನಾ, ಅತ್ತೆ ಯಾರು ಏನು ಉಪವಾಸ ಇರಲ್ಲ, ಎಲ್ಲ ಹೋಗಿ ಹೋಟ್ಲಲ್ಲಿ ತಿನ್ಕೊಂತಾರೆ ಬಿಡಿ ಅಂತಾಳೆ. ಸರಿ ಅಂತೇಳಿ ರವಿನ ಅಲ್ಲಿಂದ ಹೊರಟೋಗ್ತಾರೆ. ಆಗ ಶ್ರುತಿ, ಅತ್ತೆ ಅವ್ರಿಗೇನೋ ಹುಷಾರಿಲ್ಲ ಅನ್ಸುತ್ತೆ ಬಿಡಿ ಅತ್ತೆ, ಹೋಗ್ಲಿ, ಎಲ್ರಿಗೂ ಸೇರಿಸಿ ನಾನು ಆನ್ಲೈನಲ್ಲೇ ಊಟ ಆರ್ಡರ್ ಮಾಡ್ತೀನಿ ಬಿಡಿ ಅಂತೇಳಿ ಶ್ರುತಿ ಅಲ್ಲಿಂದ ಹೊರಟೋಗ್ತಾಳೆ. ಶಾಂತಿ ಮೀನಂಗೆ. ಆಗ ಸೂರ್ಯ ಮೀನಾ ಹತ್ರ ಬಂದು, ಮೀನಾ ಅಮ್ಮ ಏನಂದ್ರು ಹೇಳು ಅಂತ ಕೇಳ್ತಾ ಇರ್ತಾನೆ. ಅವ್ರು ಸರಿಯಾಗಿ ಹೇಳಿದ್ದಾರೆ ಬಿಡಿ ಅಂತ. ಏನು ಹೇಳಿದ್ರು ಅದನ್ನೇ ಹೇಳು ಅಂದಾಗ, ನಾನು ನಿಮ್ಮನ್ನು ಮದುವೆ ಆದಾಗಿಂದ ನಿಮಗೆ ಸಂತೋಷ ಇಲ್ವಂತೆ, ನಿಮ್ಮ ಲೈಫಲ್ಲಿ ಬಂದಾಗಿಂದ ನಿಮಗೆ ನೆಮ್ಮದಿ ಇಲ್ವ ಹಂಗೆ ಹೇಳಿದ್ರ, ನೀವು ನನ್ನ ಹತ್ರನೇ ಹೇಳ್ಬೋದಿತ್ತಲ್ಲ, ಮಾತಾಡ್ತೀನಿ ಇರು ಅಂದಾಗ, ಅವ್ರ ಹತ್ರ ಏನು ಕೇಳ್ತೀರಾ, ನಿಮ್ಮ ಬಾಯಲ್ಲೇ ಬಂದಿರತ್ತಾನೆ ಅವರು ಹೇಳಿರೋದು, ನಾನು ಮಾತಾಡಿದ್ನ ಅಂತಕ್ಕೆ ಸೂರ್ಯ ಕೇಳ್ತಾನೆ. ಹೌದು, ನಿನ್ನ ಫ್ರೆಂಡ್ ಬಂದಾಗ ನೀವು ಆ ಥರ ಹೇಳಿಲ್ವಾ, ನನ್ನ ಮದುವೆಯಲ್ಲಿ ನೀನು ಇರಬೇಡ, ನೀನು ಓಡೋಗ್ಬಿಡು, ನಿನ್ನ ತಲೆಗೆ ಕಟ್ಬಿಡ್ತಾರೆ ಅಂತ ಹೇಳ್ತಿದ್ರಲ್ಲ ಅಂತ ಹೇಳಿದಾಗ ಸೂರ್ಯ, ಅಯ್ಯೋ ಅದು ತಮಾಷೆಗಮ್ಮ ಹೇಳಿದ್ದು ಅಂತ ಹೇಳ್ತಾನೆ. ಎಲ್ಲ ತಮಾಷೆ ಮಾಡೋ ವಿಷಯನ ತಮಾಷೆಗೆಲ್ಲ ಮಾತಾಡ್ತಾರ ಅಂತ ಮೀನಾ ಬೈತಾ ಇರ್ತಾಳೆ. ನಾನು ಮನಸ್ಸಿಂದ ಹೇಳಿಲ್ಲಮ್ಮ, ತಮಾಷೆಗೆ ಮಾತಾಡಿದೆ ಅಂದಾಗ, ನೋಡ್ರಿ ಮನಸ್ಸಲ್ಲಿರೋದೇ ತಮಾಷೆಗೆ ಬಾಯಲ್ಲಿ ಬರೋದು ಅಂತ ಹೇಳ್ತಾಳೆ ಮೀನಾ. ಸರಿ, ನಾನು ತಮಾಷೆಗೆ ಹೇಳಿದ್ದು ಇಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿದೆಯಲ್ಲ, ಏನು ತಲೆ ಕೆಡಿಸ್ಕೊಬೇಡ, ನಾನು ತಿಂಡಿ ಕೊಟ್ಟಿಲ್ಲ, ನಾನು ಇಲ್ಲಿ ಹೋಗ್ತೀನಿ ಡ್ಯೂಟಿಗೆ ಅಂತ ಹೇಳ್ತಾನೆ. ಅಷ್ಟೊತ್ತು ಫೋನ್ ಬರುತ್ತೆ, ಸೂರ್ಯ ಅಲ್ಲಿಂದ ಹೊರಡ್ತಾರೆ. ಮೀನಾ ಯೋಚನೆ ಮಾಡ್ಕೊಂತ ನಿಂತಿರ್ತಾಳೆ. ಅಷ್ಟರಲ್ಲಿ ಮೀನನ್ ತಾಯಿ ಫೋನ್ ಮಾಡ್ತಾರೆ. ಹೇಗಿದೆಯಾ ಮೀನಾ ಅಂತ ಕೇಳಿದಾಗ, ಮೈಗೆ ಬೇರೆ ಹುಷಾರಿಲ್ಲ, ಚೆನ್ನಾಗಿದೆಯಾ ಅಂತ ಕೇಳ್ತಾರೆ. ಆಗ ಹೂನಮ್ಮ ಚೆನ್ನಾಗಿದ್ದೀನಿ ಅಂತ ಹೇಳ್ತಾಳೆ. ಸರಿ, ನಾಳೆ ಈ ಕಡೆ ಬಂದರೆ ಹೂವು ತೊಗೊಂಬ ಅಂತಾರೆ. ಆಯ್ತಮ್ಮ ಅಂತಾಳೆ. ಎಳೆಯಂದ್ರು ಚೆನ್ನಾಗಿದ್ದಾರೆ ಅಂತ ಕೇಳಿದಾಗ, ನನಗೆ ಗೊತ್ತಿಲ್ಲಮ್ಮ ಅಂತಾಳೆ. ಯಾಕೆ ಮೀನಾ ಏನಾಯಿತು, ಇದ್ರ ಜಗಳ ಆಯ್ತಾ ಅಂತ ಕೇಳಿದಾಗ, ನನಗೇನು ಗೊತ್ತಿಲ್ಲ, ಫೋನ್ ಇಡಮ್ಮ. ಫೋನ್ ಇಟ್ಬಿಡ್ತಾಳೆ ಮೀನಾ. ಫೋನ್ ಇಟ್ಮೇಲೆ ಮೀನಾ ತಾಯಿ ಯಾಕೆ ಫೋನ್ ಇಟ್ಲು, ಏನಾಯಿತು, ಜಗಳ ಮಾಡ್ಕೊಂಡ್ರ ಅಂತ ಯೋಚನೆ ಮಾಡ್ತಾ ಈ ಕಡೆ ಬೇಜಾರು ಮಾಡ್ಕೊಂಡು ಕುಸುಮ ಕುತ್ಕೊಂಡಿದ್ದು ನೋಡಿ ಕನಕ, ಯಾಕಮ್ಮ ಅಕ್ಕ ಏನಂದ್ಲು, ಮನೇಲಿ ಏನೋ ನಡೆದಿರಬೇಕು ಜಗಳ, ಅದಕ್ಕೆ ಕೋಪದಲ್ಲಿದ್ಲು, ಫೋನ್ ಕಟ್ ಮಾಡಿದ್ಲು ಅಂತಾಳೆ ಮೀನಾ ತಾಯಿ. ಭಾವನ ಜೊತೆ ಏನಾದ್ರು ಜಗಳಾಡ್ಕೊಂಡಿದ್ದಾಳೇನಮ್ಮ ಅಂತ ಕೇಳ್ತಾಳೆ ಕನಕ. ಅದೇನೋ ನನಗೆ ಗೊತ್ತಿಲ್ಲಮ್ಮ ಅಂತ ಮಾತಾಡ್ತಿರುವಾಗಲೇ ಅಲ್ಲಿಗೆ ಮಂಜ ಬರ್ತಾನೆ. ಹೀಗೆ ಮನೇಲಿ ದಿನ ಕುಡ್ಕೊಂಡು ಬರ್ತಾ ಇದ್ರೆ ಮನೇಲಿ ಗಲಾಟೆ ಆಗದೆ ಇನ್ನೇನಾಗುತ್ತೆ ಅಂತ ಇರ್ತಾನೆ. ಅಲ್ಲಿ ಏನು ನಡೆದಿದೆ ಅಂತ ನಮಗೆ ಗೊತ್ತಿಲ್ಲ, ನಾವು ನೋಡೂ ಇಲ್ಲ, ಹಂಗೆಲ್ಲ ಮಾತಾಡಬೇಡ ಅಂತ ಕುಸುಮ ಹೇಳ್ತಾರೆ. ಅಲ್ಲಮ್ಮ, ಈ ಥರ ತಲೆ ಮೇಲೆ ಕೂರಿಸ್ಕೊಂಡಿರೋದಕ್ಕೆ ಅವ್ರು ಇಷ್ಟೆಲ್ಲ ಮಾಡ್ತಾ ಇರೋದು ಅಂದಾಗ, ನೀನು ಈ ಥರ ಏಕೋಚಂದಲ್ಲೆಲ್ಲ ಮಾತಾಡಬೇಡ, ಸುಮ್ಮನೆ ಕೂತ್ಕೊಳ್ಳೋ ಅಂತ ಬೈತಾರೆ. ಅಮ್ಮನೇ ಹೇಳ್ತಾ ಇದ್ದಾರೆ ತಾನೆ ಜಗಳ ಆಗಿದೆ ಅಂತ, ಒಂದು ಅವ್ರ ಗಂಡನಿಂದ ಆಗಿರುತ್ತೆ, ಇಲ್ಲ ಅವ್ರ ಅತ್ತೆಯಿಂದ ಆಗಿರುತ್ತೆ. ಅಕ್ಕ ಅತ್ತೆ ಮಾತಾಡಿದ್ರೆ